ಇಂಡಿ ದೌರ್ಜನ್ಯ ಸಲಹಾ ಸಮಿತಿ ಸಭೆಯಲ್ಲಿ ಶಿವಾನಂದ ಮೂರುಮನ ಗುಡುಗು. ನಮಸ್ಕಾರ, ಜಯ ಕರ್ನಾಟಕ ಟೈಮ್ಸ್ ಸುದ್ದಿವಾಹಿನಿಗೆ ಸ್ವಾಗತ. ಇಂಡಿ ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ ನಡೆದ ದೌರ್ಜನ್ಯ ಸಲಹಾ ಸಮಿತಿ ಸಭೆಯು ಇಂದು ತೀವ್ರ ಚರ್ಚೆಗೆ ಸಾಕ್ಷಿಯಾಯಿತು. ದೌರ್ಜನ್ಯ ಸಲಹಾ ಸಮಿತಿ ಸದಸ್ಯ ಶಿವಾನಂದ ಮೂರುಮನ ಅವರು ತಾಲೂಕಿನ ಹಲವು ಜ್ವಲಂತ ಸಮಸ್ಯೆಗಳನ್ನು ಪ್ರಸ್ತಾಪಿಸಿ ಅಧಿಕಾರಿಗಳ ಗಮನ ಸೆಳೆದರು. ಇಂಡಿಯ ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ ನಡೆದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ಸಲಹಾ ಸಮಿತಿ ಸಭೆಯಲ್ಲಿ ಶಿವಾನಂದ ಮೂರುಮನ ಅವರು ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು. ಮುಖ್ಯವಾಗಿ ಕಳೆದ 5 ವರ್ಷಗಳಿಂದ ನನೆಗುದಿಗೆ ಬಿದ್ದಿರುವ ಅತರ್ಗಾ ಗ್ರಾಮದ ಅಂಬೇಡ್ಕರ್ ಭವನದ ಜಾಗದ ಸಮಸ್ಯೆಯನ್ನು ಪ್ರಸ್ತಾಪಿಸಿ ಕೂಡಲೇ ಇದಕ್ಕೆ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ಇಷ್ಟೇ ಅಲ್ಲದೆ ಜಳಕಿಯಲ್ಲಿರುವ 2 ಎಕರೆ ಸಾರ್ವಜನಿಕ ಭೂಮಿಯಲ್ಲಿ ಎಸ್ಸಿ ಜನಾಂಗಕ್ಕೆ 1/2 ಎಕರೆ ಮೀಸಲಿಡಬೇಕು, ವಿದ್ಯಾರ್ಥಿ ನಿಲಯಗಳ ಸಮೀಪವಿರುವ ಎಂಎಸ್ಐಎಲ್ ಮದ್ಯದ ಮಳಿಗೆಯನ್ನು ತಕ್ಷಣವೇ ದೂರದ ಸ್ಥಳಕ್ಕೆ ಸ್ಥಳಾಂತರಿಸಬೇಕು ಎಂದು ಒತ್ತಾಯಿಸಿದರು. ಬೇರೆ ತಾಲೂಕಿನಲ್ಲಿ ಇಲ್ಲದ್ದು ಇಂಡಿ ತಾಲೂಕಿನಲ್ಲಿ ಮಾತ್ರ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಿಡಿಪಿಒ ಅವರು ಬಿಎಲ್ಒ ಕೆಲಸ ನೀಡುತ್ತಿರುವುದನ್ನು ಪ್ರಶ್ನಿಸಿ ಈ ತಾರತಮ್ಯ ಏಕೆ ಎಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಎಸ್ಸಿ ಎಸ್ಟಿ ರೌಡಿ ಶೀಟರ್ಗಳ ಮನೆಗೆ ಪೊಲೀಸರು ರಾತ್ರಿ ವೇಳೆ ಹೋಗುವ ಬದಲು ಅವರಿಗೆ ನೋಟಿಸ್ ನೀಡಿ ಕರೆಸಬೇಕು. ಇತ್ತೀಚಿನ ದಿನಗಳಲ್ಲಿ ನಕಲಿ ಪತ್ರಕರ್ತರ ಹೆಸರಿನಲ್ಲಿ ನಡೆಯುತ್ತಿರುವ ಹನಿ ಟ್ರ್ಯಾಪ್ ಜಾಲದ ಬಗ್ಗೆ ಎಚ್ಚರಿಸಿದ ಮೂರುಮನ ಅವರು ಇಂತಹ ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು ಎಂದು ಸಭೆಯಲ್ಲಿ ಆಗ್ರಹಿಸಿದರು. ನೆಕ್ಸ್ಟ್ ಮೀಟಿಂಗ್ ಸರ್, ನೆಕ್ಸ್ಟ್ ಮೀಟಿಂಗ್ ಸರ್ ಹೋಗ್ಬಿಟ್ಟು ನಮ್ದು ಮಾರ್ಚ್ 15 ಮೀಟಿಂಗ್ ಇರ್ತೀವಿ ನಾವು. ಈ ನೆಕ್ಸ್ಟ್ ಅಷ್ಟ ಕ್ಲಿಯರ್.